ಹಲೋ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಏನಂತಂದರೆ ನಾನು ವಿತ್ ಮೈ ಕ್ಲಾಸ್ಮೇಟ್ಸ್ NSS ಇದು ಹೆರಿಟೇಜ್ ವಿಸಿಟಿಗೆ ಹೋಗ್ತಿದ್ದೇವೆ. ಬಂಟ್ವಾಳದ್ದು ಕಾಳಿಂಗೇಶ್ವರ ಟೆಂಪಲ್ಗೆ. ವಿಚ್ ಟೆಂಪಲ್ ಇಸ್ ಮೋರ್ ದೆನ್ 1000 years old. ಅದು ಮಹಾಭಾರತದ ಕಾಲದಿಂದ ಆ ಟೆಂಪಲಿಗೆ ನಾವು ರೀಚ್ ಆದ್ವಿ. ಕಾರಿಂಜೇಶ್ವರ ಟೆಂಪಲಿಗಲ್ಲ, ಕೆಳಗೆ ಬಾಟಮಿಗೆ ರೀಚ್ ಆದ್ವಿ. ರೀಚ್ ಆದ್ವಿ. ಸೊ ತೋರಿಸ್ತೇನೆ ನೀವು ಕೆಳಗೆ. ನೋಡಿ ಗೈಸ್, ಇಲ್ಲಿಂದ ಅಲ್ಲಿ ತನಕ ಫುಲ್ ಸ್ಟೆಪ್ಸ್ ಇದೆ, ಮೇಲೆ ತನಕ. ಅದು ಮಾತ್ರ ಅಲ್ಲ, ಮೇಲೆ ಹೋದ ನಂತರ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಆದ ನಂತರ ಇನ್ನೂ ತುಂಬ ನಡಿಲಿಕ್ಕಿದೆ ವ್ಯೂಗೆ ರೀಚ್ ಆಗಲಿಕ್ಕೆ. ನೋಡಿ, ಫುಲ್ ಗ್ರೀನರಿ ಗೈಸ್, ತಂಪಾಗಿದೆ. ಫೀಲ್ಸ್ ಗುಡ್ ಹಿಯರ್, ಕೋಲ್ಡ್ ಆಗಿ. ಬಟ್ ದೆನ್ ಟೂ ಮಚ್ ಇದೆ ಗೈಸ್, ನಡಿಲಿಕ್ಕೆ ಆಗಲಿಕ್ಕಿಲ್ಲ. ಇಲ್ಲೊಂದು ಲೇಕ್ ಇದೆ, ತೋರಿಸ್ತೇನೆ. ಅಂಗಡಿ ಇದೆ, ಅಂಗಡಿಗೆ ಹೋಗಲಿಕ್ಕೆ. ನೋಡಿ ಗೈಸ್, ಲೇಕ್ ಎಷ್ಟು ಚಂದ ಇದೆ. ಈ ಲೇಕ್ ಮಹಾಭಾರತದ ಟೈಮಲ್ಲಿ ಎಂತ ಅವಾಗದಿಂದ ಇದೆ ಅಂತೇಳಿ ಹೇಳ್ತಾರೆ. ನಿಜಾನ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಜಸ್ಟ್ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಟೂ ಪ್ರಿಟಿ. ಸೊ ನಾವೀಗ ಸ್ಟೆಪ್ಸ್ ಹತ್ತುತ್ತಿದ್ದೇವೆ. ತುಂಬ ಸ್ಟೆಪ್ಸ್ ಉಂಟು, ನಂಗೆ ಗೊತ್ತಿಲ್ಲ ಎಷ್ಟು ದೂರ ತನಕ ನಡೀತೇನೆ ಅಂತ. ಲೆಟ್ಸ್ ಸಿ ಹೌ ಫಾರ್. ಸ್ವಲ್ಪ ಸೈಡ್ ನೋಡಿ, ಎಷ್ಟು ಸ್ಟೆಪ್ಸ್ ಉಂಟು ಗಾಯ್ಸ್. ಅಲ್ಲಿ ಮೇಲೆ ತನಕ ಹೋಗ್ಬೇಕೀಗ. ಅಷ್ಟು ದೂರ ಹೋಗ್ತೇವೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕ್ಯಾಪ್ಚರ್ ನೋಡಿ ಗೈಸ್, ನಮ್ಗೆ ಆಲ್ರೆಡಿ ಸುಸ್ತಾಯಿತು. ಎಂಥದ್ದು ಮಾತಾಡ್ಲಿಕ್ಕೆ ಬಂದ್ಲು, ಮತ್ತೆ ಸ್ಟಾಪ್ ಮಾಡಿದ್ಲು. ಓಕೆ ಗಾಯ್ಸ್, ಲೆಟ್ಸ್ ಗೋ. ವ್ಯೂ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟೊಂದು ಚಂದ ವ್ಯೂ. ನಂಗೆ ಆಲ್ರೆಡಿ ಶ್ವಾಸ ತೆಗೆದು ಕಷ್ಟ ಆಗ್ತಿದೆ. ಓ ಮೈ ಗಾಡ್. ಆಲ್ಮೋಸ್ಟ್ ರೀಚ್ ಆದ್ರಿ ಗಾಯ್ಸ್. ಇನ್ನೊಂದು ಚೂರುಂಟು. ನೋಡಿ, ಅಲ್ಲಿ ಮಂಕೀಸ್ ಕಾಣ್ತದೆ ನಿಮಗೆ. ನಾವು ಮೇಲೆ ಬಂದು ಕುತ್ಕೊಂಡ್ವಿ, ರೀಚ್ ಆದ್ವಿ. ನೋಡಿ, ಫುಲ್ ಶೆಕೆಯಲ್ಲಿ ಬೆವರಿದ್ದೇವೆ. ಬರ್ತಿರುವಾಗ ದಾರಿಯಲ್ಲಿ ಮಂಗಗಳ ಕಾಟ ಗೈಸ್. ಯಾವುದೇ ತಿಂಡಿ ಪ್ಯಾಕೆಟ್ ಓಪನ್ ಮಾಡಿದರೆ ಮಂಗಗೆಲ್ಲ ಬರ್ತಿತ್ತು. ಫುಲ್ ಓಡಿಕೊಂಡು ಕಿಚ್ಚಾಡ್ಕೊಂಡು ಬಂದು ನೋಡಿ. ಇವಾಗ ಅಲ್ಲಿ ಮ್ಯಾಮ್ ಈಗಷ್ಟೇ ಬರ್ತಿದ್ದಾರೆ. ಅವರಿಗೂ ಸುಸ್ತಾಯಿತು ಹತ್ತಿ. ಇವನೊಬ್ನು ಫುಲ್ ಕಮೆಂಟ್ ಮಾಡ್ತಿದ್ದಾನೆ. ಇಷ್ಟು ಮಾತಲ್ಲ ಗೈಸ್, ಇನ್ನೂ ತುಂಬ ಇದೆ. ನೋಡಿ, ಅಲ್ಲಿ ಸ್ಟೆಪ್ ಕಾಣ್ತದ, ಅಲ್ಲಿ ತನಕ ಹೋಗ್ಲಿಕ್ಕಿದೆ. ಬಟ್ ನಾನು ಹೋಗೋದಿಲ್ಲ, ಸುಸ್ತಾಯ್ತು ನಮಗೆ. ಟ್ರೀ ಪಾರ್ಕಿಗೆ ಬಂದ್ವಿ ಗೈಸ್. ನೋಡಿ, ಫುಲ್ ಗ್ರೀನರಿ ಅಷ್ಟೇನೆ. ಇಲ್ಲೊಂದು ಬಾವಿ ಇದೆ, ಆಮೇಲೆ ಬೆಂಚಸ್ ಇದೆ ಅಷ್ಟೇ. ಆಮೇಲೆ ಆಚೆ ಕಡೆ ಒಂದು ಶಿವಂದು ಮೂರ್ತಿ ಇದೆ, ಕಾಣ್ತದ. ಹತ್ತಿರೋದು ನಂತರ ತೋರಿಸ್ತೇನೆ. ಸೊ ಗೈಸ್, ನಮಗಂತೂ ಫುಲ್ ಸುಸ್ತಾಯಿತು. ಈಗ ವಾಪಸ್ ಕೆಳಗೆ ಇಳಿತಿದ್ದೇವೆ. ನನಗೆ ರೆಕಾರ್ಡ್ ಸಹ ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಮಂಗಗಳ ಕಾಟ ತುಂಬ ಜಾಸ್ತಿ ಆಗಿತ್ತು. ಒಬ್ಳಿಗಂತೂ ವಾಟರ್ ಬಾಟಲೇ ತಗೊಂಡು ಹೋಯಿತು. ಸೊ ಫೋನನ್ನೆಲ್ಲ ಬಂದು ಇಳಿತಿತ್ತು. ಸೊ ಫೋನೆಲ್ಲ ಯೂಸ್ ಮಾಡಲಿಲ್ಲ ಜಾಸ್ತಿ, ಒಂದು ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಇವಾಗ ಕೆಳಗೆ ಅಲ್ಲಿ ಬಸ್ ಕಾಣ್ತದೆ ನಮ್ಮದು, ಅದು ನಮ್ಮದು ಕಾಲೇಜ್ ಬಸ್. ಈಗ ಅಲ್ಲಿ ತನಕ ಫುಲ್ ಅಂದರೆ ಫುಲ್ ಸುಸ್ತಾಗಿದೆ, ಟ್ಯಾನ್ ಆಗಿದ್ದೇನೆ ಫುಲ್. ಕಾಲೆಲ್ಲ ಆಲ್ರೆಡಿ ನೋವಾಗ್ತಿದೆ. ಹೋಗಿ ರೆಸ್ಟ್ ಮಾಡಬೇಕು ಗೈಸ್. ಊಟ ಬೇರೆ ಮಾಡಬೇಕು, ಹಸಿವೆ ಆಗ್ತಿದೆ ಅಂತ ಗೈಸ್. ಅಂತ ನೋಡಿ, ಬ್ಯಾಟಿಗೆ ಕರೆಂಟ್ ಶಾಕ್ ಆಗಿ
ಇನ್ನು ಗೊತ್ತಿಲ್ಲ ಗೈಸ್. ಇನ್ನು ಬಸ್ಸಲ್ಲಿ ಹೋಗಿ ಕುತ್ಕೊಂಡ ನಂತರ ಎಲ್ಲರೂ ಬಂದ ನಂತರ ಒಂದು ಫೈನಲ್ ಎಂಡಿಂಗ್ ವ್ಲಾಗ್ ಮಾಡ್ತೇನೆ. ಊಟಕ್ಕೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಆಮೇಲೆ ತೋರಿಸ್ತೇನೆ. ದೆನ್ ಸ್ಟೇ ಟ್ಯೂನ್ಡ್. ಸೊ ಗೈಸ್, ಅಂಗಡಿಗೆ ಬಂದ್ವಿ, ಜ್ಯೂಸ್ ಎಲ್ಲ ಕುಡಿದ್ವಿ. ಮ್ಯಾಮ್ ಟೆಲ್ ಹಾಯ್. ಹಾಯ್ ಯೂಟ್ಯೂಬ್ ವ್ಲಾಗ್. ಯೂಟ್ಯೂಬ್ ಗೈಸ್, ಇನ್ಸಲ್ ಅಂತ ಫುಲ್ ಸುಸ್ತಾಗಿದೆ, ಫುಲ್ ಟ್ಯಾನ್ ಆಗಿದ್ದಾಳೆ. ಬ್ಲ್ಯಾಕ್ ಆಗಿದ್ದೀನಲ್ಲ ನಾನು, ಶೀಟ್ ಒಂದೇ ದಿನಕ್ಕೆ ಬ್ಲ್ಯಾಕ್ ಆಗ್ತೇನೆ. ಇದೆಲ್ಲ ವ್ಲಾಗಲ್ಲಿ ಬರ್ತದೆ ಈಗ, ಅದು ಬೇಡ, ಬೇಕು. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಬಸ್ಸಲ್ಲಿ ಕುತ್ಕೊಂಡ ನಂತರ ಫೈನಲ್ ಕ್ಲಿಪ್. ಮತ್ತೆ ಕಾಲೇಜಿಗೆ ಹೋಗಿ ಊಟ ಮಾಡಿ ಮತ್ತೆ ಮನೆಗೆ ಹೋಗೋದು. ಎಷ್ಟು ಕಾಸಿಲ್ಲ ಅಂದರೆ ಎಷ್ಟು ಲೇಟ್ ಮುಗೀತು. ಬಸ್ಸಲ್ಲಿ ಬಂದು ಹೋಗ್ಕೊಂಡ್ವಿ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಗುಡ್. ಸಿಕ್ಕಾಪಟ್ಟೆ ಗೈಸ್. ನಾನಂತೂ ಮೇಲೆ ತನಕ ಹತ್ತಲಿಲ್ಲ, ಬಟ್ ಇವಳು ಹತ್ತಿದ್ಲು. ಎಂತಾದ್ರ ನೋಡಿ ಎಷ್ಟು ಬೆವರ್ತಿದ್ದೆ, ನಿಮಗೆ ಕೇಳಿಸ್ತಿಲ್ಲ. ಫಸ್ಟ್ ಟೈಮ್ ಹೋದೆ, ಬಟ್ ನನಗೆ ಯಾವತ್ತೂ ಹೋಗಬೇಕು ಅಂತ ಅನಿಸ್ತಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಎಸ್ ಗೈಸ್, ಇನ್ನೊಮ್ಮೆ ಮತ್ತೆ ಯಾವತ್ತೂ ಹೋಗಲಿಲ್ಲ. ಸುಸ್ತಾಯಿತು. ಒಂದು ವೇಳೆ ಮೇಲೆ ತನಕ ಗಾಡಿ ಫೆಸಿಲಿಟಿ ಇದ್ದರೆ ಹೋಗ್ತೀನಿ, ಇಲ್ಲದಿದ್ದರೆ ಇಲ್ಲ. ಅಷ್ಟೇ ಸುಸ್ತಾಯ್ತು ಗೈಸ್. ಅಷ್ಟೇ ಇವತ್ತಿನ ವ್ಲಾಗ್. ಇನ್ನು ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ. ಟಿಲ್ ದೆನ್ ಬಾಯ್.